ಬಂಧುಗಳೇ, ಇವತ್ತು ನವೆಂಬರ್ 30, ನಾಳೆ ಡಿಸೆಂಬರ್ 1. ಏನಕ್ಕೆಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ನ್ಯೂಸ್ ಫಸ್ಟ್ ಅವರು ಆರೋಗ್ಯ ಹಬ್ಬ ಅಂತ ಮಾಡ್ತಾ ಇದ್ದಾರೆ. ನಮ್ಮ ಪ್ಯಾಲೇಸ್ ಗ್ರೌಂಡ್ ಗೇಟ್ ನಂಬರ್ 6 ಅಲ್ಲಿ ಇದೆ. ಇವತ್ತು ನವೆಂಬರ್ 30 ಮತ್ತು ನಾಳೆ ಡಿಸೆಂಬರ್ 1 ಇರುತ್ತೆ. ಅಂದ್ರೆ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು, ಮತ್ತೆ ಊಟದ ಬಗ್ಗೆ ಆಗ್ಲಿ, ನಮ್ಮ ದೇಹವನ್ನು ಕಾಪಾಡ್ಕೊಳ್ಳೋದ್ರ ಬಗ್ಗೆನೇ ಆಗ್ಲಿ, ಇದ್ರ ಬಗ್ಗೆ ಒಂದು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಇದು ಕರ್ನಾಟಕದಲ್ಲಿ ಎಲ್ಲೂ ನಡೆದಿರಲ್ಲ. ನ್ಯೂಸ್ ಫಸ್ಟ್ ಅವ್ರು ಮಾಡ್ತಾ ಇದ್ದಾರೆ. ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ, ನಿಮ್ಗೆ ತೋರಿಸ್ತೀನಿ. ಆರೋಗ್ಯವನ್ನು ನಾವು ಹೇಗೆ ಕಾಪಾಡ್ಕೊಬೇಕು ಮತ್ತು ಯಾವ ರೀತಿಯ ಆಹಾರ ಧಾನ್ಯಗಳು, ಅಂದ್ರೆ ನಾವು ಯಾವ ರೀತಿ ಆಹಾರವನ್ನು ಸೇವಿಸಬೇಕು ಅನ್ನೋದ್ರ ಬಗ್ಗೆನೂ ಇದ್ರ ಬಗ್ಗೆ ಟಿಪ್ಸ್ ಇರುತ್ತೆ, ಎಲ್ಲಾ ರೀತಿ ಇರುತ್ತೆ. ಬನ್ನಿ, ಇದ್ರ ಬಗ್ಗೆ ನಾನು ಇವತ್ತು ಪರಿಚಯ ಮಾಡ್ಕೊಡ್ತೀನಿ. ಬನ್ನಿ ನೋಡಿ, ಇದೆಲ್ಲ ತೆಂಗಿನಕಾಯಿ ಬರುತ್ತಲ್ಲ, ಕೋಕೋನಟ್ ತೆಂಗಿನಕಾಯಿ, ಅದರಿಂದ ಮಾಡಿರುವಂಥದ್ದೆಲ್ಲ ಇದು. ಸೊ ನನ್ನ ಹೆಸರು ಮಧು ಅಂತ, ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆಯಿಂದ ಬಂದಿದ್ದು. ಸೊ ನನ್ನ ಸಂಸ್ಥೆ ಹೆಸರು ತೆಂಗಿನ್ ಅಂತ. ಸೊ ನಾನು ಇದನ್ನ 6 ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದೆ. ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ. ಇವಾಗ ನೈಸರ್ಗಿಕ ಕೃಷಿ ಮಾಡ್ತೀನಿ. ಮೂಲ ಉದ್ದೇಶ, ಯಾವ ರೈತರು ಕೃಷಿ ತ್ಯಜಿಸಿ ಇವತ್ತು ಸಿಟಿ ಕಡೆ ಮುಖ ಮಾಡ್ತವ್ರೆ, ಒಂದು ಸುಸ್ಥಿರ ಆದಾಯ ಕಂಡ್ಕೊಳಕ್ ಆಗ್ತಿಲ್ಲ ಅಂದ್ರೆ, ಒಂದು ನಾವು ಕೃಷಿ ಪದ್ಧತಿ ಚೇಂಜ್ ಮಾಡ್ಬೇಕು. ಸೊ ನಮ್ಮಲ್ಲಿ ಇವಾಗೆಲ್ಲ ನಾವು ಏಕಬೆಳೆ ಪದ್ಧತಿ ಬೆಳಿತೀವಿ. ಬಹುಮಾಡಿ ಪದ್ಧತಿ ಕಡೆ ಹೋಗ್ಬೇಕು ಅಂದ್ರೆ ನೈಸರ್ಗಿಕ ಕೃಷಿ ಕಡೆ. ಅವಾಗ ಏನಾಗುತ್ತೆ, ಒಂದು ತೆಂಗು ಮಧ್ಯೆ ಅಡಿಕೆ ಮಧ್ಯೆ ಬಾಳೆ, ಈ ತರ ಬಹುಮಾಡಿ ಬೆಳೆದಾಗ ಸೊ ಯಾವ್ದ್ರಿಂದ ಒಂದ್ರಿಂದ ಆದಾಯ ಬರುತ್ತೆ. ಅದ್ರ ಜೊತೆ ಮೌಲ್ಯವರ್ಧನೆಗಳು ನಾವೇ ಮಾಡ್ಬೇಕು. ನಮ್ಮೆಲ್ಲ ಇವತ್ತು ಒಂದೊಂದು ಪಂಚಾಯತಿಗಳಲ್ಲಿ 60 ಶ್ರೀ ಶಕ್ತಿ ಸಂಘ, FPOಗಳಿದೆ. ನಾವೇ ಮೌಲ್ಯವರ್ಧನೆ ಮಾಡಿದ್ರೆ ಮಾತ್ರ ಒಂದು ಎಕನಾಮಿಕಲಿ ಸಸ್ಟೈನ್ ಆಗಕ್ಕೆ ಇಟ್ ವಿಲ್ ಹೆಲ್ಪ್ ಅಸ್. ಸೊ ಅದಕ್ಕೆ ನಾವು ತೆಂಗು ಜಾಸ್ತಿ ಬೆಳೆಯೋದ್ರಿಂದ ತೆಂಗಿನ ಮೌಲ್ಯವರ್ಧನೆ ಮಾಡ್ತಾ ಇದ್ದೀವಿ. ನಾವು ದೇಸಿ ಹಸುಗಳ ಡೆವಲಪ್ಮೆಂಟ್ ಮಾಡ್ತೀವಿ. ನಮ್ಮ ಹತ್ರ 5 ತಳಿಗಳಿದಾವೆ ಗೋಶಾಲೆಯಲ್ಲಿ. ಸದ್ಯಕ್ಕೆ ನಾವು ಇಲ್ಲಿ 3 ತಳಿಗಳನ್ನ ತಂದಿದ್ದೀವಿ. ಇದು ನಮ್ಮ ಸ್ನೇಹಿತರು ಪುಂಗನೂರು, ಮತ್ತೆ ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ತಳಿ ಅಂತ ಹೇಳ್ಬೋದು. ಯುದ್ಧಕ್ಕೆಲ್ಲ ಹೋಗ್ತಾ ಇತ್ತು. ಇದು ಅಮೃತ್ ಮಹಲ್ ಯುದ್ಧಕ್ಕೆ, ಮತ್ತೆ ರಾಜರು ಇದನ್ನ ತುಂಬಾ ಡೆವಲಪ್ ಮಾಡಿದ್ರು. ರಾಜರು ತಯಾರು ಮಾಡಿಸಿರೋದು. ಇದು ಯುದ್ಧಕ್ಕೆಲ್ಲ ಹೋಗ್ತಾ ಇತ್ತು. ಸೊ ಅದು ಗೀರ್, ಗುಜರಾತಿನ ಗೀರ್. ನಂದಿ. ಒಂದು ಡೈರಿ ಫಾರ್ಮ್ ಮಾಡೋರೆಲ್ಲ ಜಾಸ್ತಿ ಇದನ್ನ ಉಪಯೋಗಿಸ್ತಾರೆ. ಅಂದ್ರೆ ಗೀರ್ ತಳಿನ ಜಾಸ್ತಿ A2 ಮಿಲ್ಕ್, A2 ಗೀ ಬಳಸೋರೆಲ್ಲ ಇದನ್ನ ಜಾಸ್ತಿ ಬಳಸ್ತಾರೆ.
ಆರೋಗ್ಯ ಹಬ್ಬದ ಪ್ರಯುಕ್ತ MLC ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕಡೆಯಿಂದ ಆಯುರ್ವೇದಿಕ್ ಪ್ರಾಡಕ್ಟ್ ಮತ್ತೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಇವತ್ತು ಆರೋಗ್ಯದ ಹಬ್ಬದ ಪ್ರಯುಕ್ತ ನಮ್ಮ ಡಾಕ್ಟರ್ ರುದ್ರೇಗೌಡ ಸರ್ MLC ಕಂಪನಿ ಪರವಾಗಿ ಎಲ್ಲರಿಗೂ ಫ್ರೀ ಹೆಲ್ತ್ ಚೆಕ್ಅಪ್ ಮಾಡ್ತಾ ಇದಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಧರ್ಮಸ್ಥಳದ ಸುತ್ತಮುತ್ತ ಹಳ್ಳಿಯಲ್ಲಿರೋ ಮಹಿಳೆಯರಿಂದ ಪ್ಯಾಕಿಂಗ್ ಮಾಡಿಸಿ ಸಿರಿ ಸಂಸ್ಥೆ ಮುಖಾಂತರ ಇದು ಮಾರಾಟ ಮಾಡುತ್ತೆ. ಸಂಸ್ಥೆದು ಯಾವುದೇ ರೀತಿಯ ಪಾಲಿಶ್ ಇರಲ್ಲ, ಹಾಗಾಗಿ ಪ್ಯೂರ್ ಬರುತ್ತೆ. ಜೊತೆಗೆ ಯಾವುದೇ ರೀತಿಯ ಮಿಶ್ರಣ ಇಲ್ಲ. ಡೈರೆಕ್ಟ್ ಆಗಿ ನಾವು ಇದನ್ನ ಯೂಸ್ ಮಾಡ್ಬೇಕು ಅಂದ್ರೆ ರಾತ್ರಿ ಹೊತ್ತು ಎಣ್ಣೆ ಹಾಕಿ ದೋಸೆ ಅಥವಾ ದೋಸೆಗೆ ಏನೇನು ಐಟಮ್ ಹಾಕ್ತಿವಿ ಅಕ್ಕಿಗೆ ಅದೇ ತರ ಐಟಮ್ ಹಾಕಿ ಬೆಳಿಗ್ಗೆ ದೋಸೆ ಮಾಡ್ಕೋಬಹುದು ಅಥವಾ ಇಡ್ಲಿ ಮಾಡ್ಕೋಬಹುದು.
ರಾ ಮ್ಯಾಂಗೋ ಅಲ್ವಾ ಇದು? ಕಾಯಿ ಇರುತ್ತಲ್ವ, ಚೆನ್ನಾಗಿದೆ. ಕುಲ್ಫಿ ಅಂತ ಒಂದು ಜ್ಯೂಸ್ ಮಾಡ್ತಾರೆ, ಅದಕ್ಕೂ ಮಿಕ್ಸ್ ಮಾಡ್ತಾರೆ. ಇದು ಕುಲ್ಫಿ ಅಂತ ಒಂದು ಜ್ಯೂಸ್ ಮಾಡ್ತಾರೆ, ಕಲರ್ ಕುಲ್ಕಿನ ಅದೆಲ್ಲ ಅಲ್ವಾ? ಹಾ, ಕುಲ್ಕಿ ನಾನು ಕುಡಿದೇನೆ, ಅದು ಕುಲ್ಕಿ. ಬಂಧುಗಳೇ, ನೋಡಿದ್ರಲ್ಲ, ಆರೋಗ್ಯ ಹಬ್ಬ ಅಂದ್ರೆ ಏನ್ ಪ್ಯಾಲೇಸ್ ಗ್ರೌಂಡ್ ಗೇಟ್ ನಂಬರ್ 6 ಅಲ್ಲಿ ನವೆಂಬರ್ 30 ಮತ್ತು ಡಿಸೆಂಬರ್ 1 2 ದಿವಸ ಇರುತ್ತೆ. ನವೆಂಬರ್ 30 ಮತ್ತು ಡಿಸೆಂಬರ್ 1 2 ದಿವಸ ಮಾತ್ರ ಇರುತ್ತೆ. ನಾನು ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆರೋಗ್ಯದ ಬಗ್ಗೆ ಬಹಳಷ್ಟು ಟಿಪ್ಸ್ ಇದೆ. ಆಹಾರ ಆಗ್ಲಿ, ಮತ್ತೆ ನಾವು ಯಾವ ರೀತಿ ನಾವು ಆರೋಗ್ಯವನ್ನ, ನಮ್ಮ ಜೀವನ ಶೈಲಿಯನ್ನ ರೂಢಿಸ್ಕೊಳ್ಬೇಕು ಅನ್ನೋದಕ್ಕೆ ಎಲ್ಲಾ ರೀತಿಯ ಒಂದು ಆರೋಗ್ಯದ ಟಿಪ್ಸ್ ಗಳಿದೆ. ಅದೇ ರೀತಿಯಾಗಿ ನಿಮಗೆ ಚೆಕಪ್ಸ್ ಕೂಡ ಇದೆ. ಆರೋಗ್ಯದ ನಾಡಿ ಮಿಡಿತದಿಂದ ಹಿಡಿದು ಬಿಟ್ಟು ಎಲ್ಲಾ ರೀತಿಯ ಆರೋಗ್ಯದ ಬಗ್ಗೆ ಟಿಪ್ಸ್ ಗಳಿದೆ. ಆಹಾರದ ಬಗ್ಗೆನೂ ಇದೆ. ಯಾವ ರೀತಿ ಆಹಾರವನ್ನು ನಾವು ಸೇವನೆ ಮಾಡಬೇಕು, ನಮ್ಮ ಏನು ದೇಹವನ್ನು ಯಾವ ರೀತಿ ನಾವು ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಅನ್ನೋದಕ್ಕೂ ಕೂಡ ಟಿಪ್ಸ್ ಇದೆ. ನಾನು ನುರಿತವರಿಂದ ನಿಮಗೆ ಎಲ್ಲ ಟಿಪ್ಸ್ ಗಳು ಸಿಗುತ್ತೆ. ಬನ್ನಿ, ನಾನು ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗ್ಲಿ. ನಾಳೆ ಅಟ್ಲೀಸ್ಟ್ ಡಿಸೆಂಬರ್ 1 ಬರ್ಲಿ ಅಂತ ಮಾಡ್ತಾ ಇದ್ದೀನಿ, ಸಾಕಷ್ಟು ಜನಕ್ಕೆ ಗೊತ್ತಾಗ್ಲಿ. ನೀವು ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಬಹಳಷ್ಟು ಜನಕ್ಕೆ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಯಾವ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ತರ ಇನ್ನೊಂದು ವಿಡಿಯೋ ಸಿಗ್ತೀನಿ. ಬಾಯ್ ಬಂಧುಗಳೇ, ಬಾಯ್ ಬಾಯ್, ಸಿ ಯು.